ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ವ್ಲಾಗ್ನಾಗ ಶುರು ಮಾಡ್ತಾ ಇದ್ದೀನಿ. ಇವತ್ತು ಡೇಟ್ ಬಂದ್ಬಿಟ್ಟು 3ನೇ ತಾರೀಕು. ಟೈಮ್ ಬಂದ್ಬಿಟ್ಟು ನೋಡ್ಬೋದು, ಪ್ರತಿದಿನ ಆನ್ ಮಾಡ್ಕೊಳ್ಳಂಗೆ ಇವತ್ತು ಕೂಡ 11:33 ನಿದ್ದೆ ಮಾಡ್ಬಿಟ್ಟಿದ್ದೆ. ಆ್ಯಕ್ಚುಲಿ 11 ಗಂಟೆಗೆ ಎದ್ದು ಬಿಡೋಣ ಡ್ಯೂಟಿಗೆ, 11 ಗಂಟೆಗೆ ಅಂತ ಅಂದ್ಕೊಂಡು ಮಲ್ಕೊಂಡೆ ಸ್ವಲ್ಪ ಹೊತ್ತು. ಬಟ್ ನಿದ್ದೆ ಬಂದ್ಬಿಡ್ತು, ಯಾಕಂದರೆ ಮಾತಾಡ್ಕೊಂಡು ಮುಂದೆ ಗೇಟ್ಗೆ ಹೋಗಿ ಗುದ್ಬಿಡ್ಬೇಕು ಇವಾಗ. ಬಟ್ ನಿದ್ದೆ ಬಂದ್ಬಿಟ್ಟು ಹೆಸರನ್ನೇ ಆಗಲಿಲ್ಲ. ಇವತ್ತು ಬಂದ್ಬಿಟ್ಟು ಎಷ್ಟು ರನ್ನಿಂಗ್ಸ್ ಆಗುತ್ತೆ ಎತ್ತ ಅಂತ 3ನೇ ತಾರೀಕು ಮಂಗಳವಾರ. ಸರ್ ನಿನ್ನೆ ಸೋಮವಾರ ಹಾಕಿರೋ ವಿಡಿಯೋ ನೋಡಿರ್ತೀರ ಎಷ್ಟಾಗಿತ್ತು ಅಂತ. ಬಟ್ ಎವ್ರಿ ದಿನನೂ ಹಂಗೆ ಇರಲ್ಲ ಆಯಿತಾ ರನ್ನಿಂಗ್ಸು. ಹಂಗೂ ಕೂಡ ಎಕ್ಸ್ಪೆಕ್ಟೇಷನ್ ಇರಲ್ಲ. ಒಂದು ತಲೆಲ್ಲ ಒಂದು ಇಟ್ಕೊಂಡಿರ್ತೀವಿ, ಇಷ್ಟು ಮಾಡಬೇಕು ಇವತ್ತು, ಇಷ್ಟು ಮಾಡ್ಕೊಂಡೆ ಮನೆಗೆ ಹೋಗ್ಬೇಕು ಅಂತ ಒಂದು ತಲೆಯಲ್ಲಿ ಇರುತ್ತೆ. ಬಟ್ ನಾವು ತಲೆಯಲ್ಲಿ ಅಂದ್ಕೊಂಡಂಗೂ ಆಗಲ್ಲ ಆಯಿತಾ. ನಾವು ಅಂದ್ಕೊಂಡಿರೋದು ಒಂದು ಅಂತ ಆಗೋದು ಒಂದು. ಸೊ ಮತ್ತೆ ಈ ವಿಡಿಯೋನ ಬರೀ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅಥವಾ ಏನಾದ್ರು ಜನರಲ್ ಆಗಿ ಏನು ತಿಳ್ಕೊಳ್ಳೋದಕ್ಕೆ ಮಾತ್ರ ಈ ಒಂದು ವಿಡಿಯೋ ನೋಡಿ ಅಷ್ಟೇ. ಸೊ ಇಲ್ಲಿ ಯಾರಿಗೂ ಕೂಡ ನಾನು ಗಾಡಿ ಹಾಕೊಂಡು ಬನ್ನಿ, ಬಿಸ್ನೆಸ್ ಬನ್ನಿ, ಹಂಗೆ ಹಿಂಗೆ ಅಂತ ಯಾರಿಗೂ ಇಲ್ಲಿ ಏನು ಹೇಳೋಕೆ ಹೋಗ್ತಿರೋದಲ್ಲ ವಿಡಿಯೋ. ಇದು ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅಥವಾ ಇಲ್ಲ ಅಂತಂದರೆ ಜಸ್ಟ್ ನಾರ್ಮಲ್ಗೆ ಒಂದು ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕಷ್ಟೇ ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಗೈಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ಗೈಸ್. ಸೊ ಸ್ನೇಹಿತರೆ, ಮೊದಲನೇ ಡ್ಯೂಟಿ ನಮ್ಮ ಹತ್ರ ಬಿತ್ತು. ಏರ್ಪೋರ್ಟಿಗೆ ನಾನು ನೋಡಲಿಲ್ಲ, ಕರೆಕ್ಟ್ ಅಬ್ಸರ್ವ್ ಮಾಡಲಿಲ್ಲ, ಎತ್ಕೊಂಬಿಟ್ಟೆ ಗೈಸ್ ಆಯಿತಾ. ನೋಡ್ಬೋದು ಪಿಕಪ್ ಲೊಕೇಶನ್ ಬಂದಿದ್ದೀನಿ. ಅದತ್ರ ಒಂದು ಇಲ್ಲ ಮುಂದೆ ಬಂದೆ, ಕರ್ಕೊಂಡು ಡ್ರಾಪ್ ಮಾಡಿ $430 ಅಂತ ತೋರಿಸ್ತು. ಎಲ್ಲಿ ಅಂತ ಹೇಳಿದ್ರೆ ಈ ಚಿಕ್ಕೋಬಿ ಇದೆಯಲ್ಲ, ಸೊ ಇಲ್ಲಿ ಪಿಕಪ್ಪು. ಸೊ ಬನ್ನಿ ಕರ್ಕೊಂಡು ಹೋಗೋಣ. ಐ ಥಿಂಕ್ ಇದೇ ಅಪಾರ್ಟ್ಮೆಂಟ್ ಅಂತ ಅನ್ಸತ್ತೆ ನನ್ನ ಪ್ರಕಾರ, ಗೊತ್ತಿಲ್ಲ. ಹಲೋ ಸರ್, ನಮ್ಮ ಹತ್ರಿ. ಹಾಂ ಓಕೆ ಸರ್. ಸರ್ ಕರ್ಕೊಂಡು ಹೋಗಿ ಡ್ರಾಪ್ ಮಾಡೋಣ. ಟೈಮ್ ಬಂದ್ಬಿಟ್ಟು 12 ಗಂಟೆಗೆ ಬಿದ್ದಿರೋದು. ಆಫ್ ಮಾಡ್ಕೊಂಬೋಣ ಇರಿ, ಎಲ್ಲ ಆನ್ ಮಾಡ್ಕೊಂಬಿಟ್ಟಿದ್ದೆ. ಮತ್ತು ಊಬರ್ಗೂ ಆಫ್ ಮಾಡ್ಕೊಂಬಿಡ್ತೀನಿ. ಇನ್ನು ಒಂದು ದಿನ ಇದೆ ನ್ಯೂ ಇಯರ್ಗೆ. ಐ ಥಿಂಕ್ ಡ್ಯೂಟಿಗಳು ಇರುತ್ತೆ ಅಂತ ಅಂದ್ಕೊಳ್ತೀನಿ, ಯಾಕಂದರೆ ಎಲ್ಲ ಪಾರ್ಟಿ ಮೂಡಲ್ಲಿ ಇರ್ತಾರೆ. ಸೊ ಆ ರೀಸನಿಂದ ಅಷ್ಟೇ. ಅಲ್ಲಿಂದನೇ ಯಾವ್ದಾದ್ರು ನೋಡ್ಬೇಕು, ಯಾವ್ದಾದ್ರು ಏರ್ಪೋರ್ಟಿಂದ ಒಂದು ಬುಕ್ಕಿಂಗ್ ಎತ್ಕೊಂಡು ಸಿಟಿಗೆ ಹೋಗಲೇಬೇಕಾಗತ್ತೆ. ಹೋಗ್ಬಿಟ್ಟು ಪ್ಯಾಸೆಂಜರ್ ಬಂದರು ಗೈಸ್. ಹಾಂ ಪಿನ್ 6957. 6957. ಹೋಗಲ್ಲ ಹೋಗ್ ನನ್ನ ಮಗನೇ. ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ರಿವರ್ಸ್ ಆಗ್ತಿದ್ದೀನಿ, ನೋಡ್ತಾನು. ಸ್ನೇಹಿತರೆ, ಡ್ರಾಪ್ ಆಯಿತು ನಮ್ಮ ಹತ್ರಿ. $429 ಕ್ಯಾಶ್ ಕಲೆಕ್ಷನ್ನು ತೊಗೊಂಡಿದ್ದೀನಿ. ಇನ್ನೊಂದು ಡ್ಯೂಟಿ ಬಂದ್ಬಿಟ್ಟು ಪ್ರೀಮಿಯರು ಟರ್ಮಿನಲ್ 1ಇಂದ. ಇವಾಗ ಡ್ರಾಪ್ ಮಾಡಿದ್ದು ಬಂದ್ಬಿಟ್ಟು ಟರ್ಮಿನಲ್ 2. ಟರ್ಮಿನಲ್ 1 ಪ್ರೀಮಿಯರ್ ಒಂದು ಡ್ಯೂಟಿ ಇದೆ, ತೋರಿಸ್ತೀನಿ ನೋಡಿ. ಟೋಕನ್ ಹೊಡೆದಿದ್ದೆ ನಾನು ಆಗಲಿ ನೋಡಿ. ಓಕೆನಾ? ಸೊ ಹೋಗ್ಬಿಟ್ಟು
ಪಿಕ್ ಮಾಡ್ಕೊಂಡು ಹೋಗೋಣ. ನಾನು ಅಲ್ಲೇ ಬರ್ಬೇಕಾದ್ರೆ ಸ್ಟಾರ್ಟಿಂಗ್ ನಾನು ಈ ಮೊದಲನೇ ಡ್ಯೂಟಿ ತೊಗೊಂಡಾಗಲ್ಲ ಊಬರ್ಗೆ ಮತ್ತು ನಾನ್ ಎ ಸಿ ಸೊ ಎರಡೂ ಆಫ್ ಮಾಡ್ಕೊಂಬಿಟ್ಟು ಏರ್ಪೋರ್ಟಿಗೆ ಬರ್ತೀನಿ ಅಂದ ತಕ್ಷಣ. ಏನಕ್ಕಂದ್ರೆ ಮುಂಚೆನೇ ಕೊಡೋದು ನಾನು ಅಮೌಂಟ್ ಕಡಿಮೆ ಅವನು ಏರ್ಪೋರ್ಟಿಂದ ಸಿಟಿ ಡ್ರಾಪು ಬಂದರೆ. ಸೊ ಆ ರೀಸನಿಂದ ನಾ ಆಫ್ ಮಾಡ್ಕೊಂಬಿಟ್ಟಿದ್ದೆ, ಅದಕ್ಕೆ ಪ್ರೀಮಿಯರ್ ಡ್ಯೂಟಿನೇ ಕೊಟ್ಟಿದ್ದಾನೆ. ಈಗ ಪಿಕಪ್ಗೆ ಹೋಗ್ತಾ ಇದ್ದೀನಿ. ಈ ಏರ್ಪೋರ್ಟಲ್ಲಿ ಪಾರ್ಕಿಂಗ್ದು ಮತ್ತು ಪಿಕಪ್ದು ಎಲ್ಲ ರೂಲ್ಸ್ ಮಾಡ್ದಮ್ಮಿಂದ ಸ್ಟ್ರೈಕ್ ಮಾಡಿದ್ವಿ ನಾವು. ನಿಮಗೆಲ್ಲರಿಗೂ ಗೊತ್ತಿರೋದು, ಅದರದ್ದು ಸ್ಟ್ರೈಕ್ ಮಾಡಿರೋದು ವಿಡಿಯೋ ಹಾಕಿರ್ತೀನಿ ಯೂಟ್ಯೂಬಲ್ಲಿ, ಆಯಿತಾ. ಸೊ ಅದಾದಮೇಲಿಂದ ನನ್ನ ಹತ್ರ ಸ್ಟ್ರೈಕ್ ಮಾಡಿ ಒಂದು ವಾರದ ಒಳಗಡೆ ಒಂದಷ್ಟು ಏನು ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡಿದ್ರು, ವೆಯ್ಟಿಂಗ್ ಟೈಮಿಂಗ್ಸು ಎಲ್ಲ 8 ನಿಮಿಷ ಏನು ಕೊಟ್ಟಿದ್ರು ಅದು ಬಂದ್ಬಿಟ್ಟು 15 ನಿಮಿಷ ಮಾಡಿದ್ದಾರೆ. 8 ನಿಮಿಷ ಇದ್ದಿದ್ದು 15 ನಿಮಿಷ ಮಾಡಿದ್ದಾರೆ ಕ್ಯಾಬ್ ಅವ್ರಿಗೆ. ಮತ್ತು ಎಕ್ಸ್ಟ್ರಾ 15 ನಿಮಿಷ ಆದಮೇಲಿಂದ ಇದ್ರೆ ವೆಯ್ಟ್ ಮಾಡಿದ್ರೆ 100 ರೂಪಾಯಿ ಇದ್ದಿದ್ದು ಬಂದ್ಬಿಟ್ಟು 50 ರೂಪಾಯಿ ಮಾಡಿದ್ದಾರೆ. ಬನ್ನಿ. ಅನಿಸ್ತದೆ, ಗೊತ್ತಾಗ್ತಿಲ್ಲ ಏನು ಮಾಡೋದು. ಟೈಮ್ ಬಂದ್ಬಿಟ್ಟು ತೋರಿಸ್ತೀನಿ ನಿಮಗೆ, ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. 1:21 ಏರ್ಪೋರ್ಟಿಗೆ ಬಂದು ತಪ್ಪು ಮಾಡಿದೆ ಅಂತ ಅನ್ನಿಸ್ತೈತೆ. ಏನಕ್ಕಂತಂದರೆ ನಮ್ಮ ಹತ್ರ ಕೊಟ್ಬಿಟ್ಟ ಎತ್ಕೊಂಡು ನಾನು ಕರೆಕ್ಟಾಗಿ ನೋಡಲೂ ಇಲ್ಲ ಎತ್ಕೊಳ್ತಿರ್ಲಿಲ್ಲ. ರನ್ನಿಂಗಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಯಾವುದೋ ಡ್ಯೂಟಿಗಳು ತೊಗೊಂಡ್ಬಿಟ್ಟು ಕರೆಕ್ಟಾಗಿ ನೋಡೋಕ್ಕಾಗಲ್ಲ ನಾವು. ಅದೊಂದು ಪ್ರಾಬ್ಲಮ್ ಆಗಿಬಿಟ್ಟು ತೊಗೊಂಡ್ಬಿಟ್ಟು ಏರ್ಪೋರ್ಟ್ ಕರ್ಕೊಂಡು ಡ್ರಾಪ್ ಮಾಡಿದೆ. 12:45ಕ್ಕೆ ಇಲ್ಲಿ ಪಿಕಪ್ ಪ್ರೀಮಿಯರ್ಗೆ ಟೋಕನ್ ಹೊಡೆದ ಅಂದ್ಬಿಟ್ಟು ಬಂದಿದ್ದು ಕ್ಯೂಗೆ. ಬಟ್ ಇನ್ನು ತೋರಿಸ್ತೀನಿ ಗಾಡಿಗಳು ಎಷ್ಟಿದ್ದಾವೆ ಅಂತ. ಮೂವ್ಮೆಂಟೇ ಇಲ್ಲ. 20 ನಿಮಿಷ ಆದರೆ 1 ಅವರ್ ಆಗುತ್ತೆ ಬಂದು. ನೋಡ್ರಿ ಗೈಸ್, ಈ ಕಡೆ ಪ್ರೀಮಿಯರ್ ಗಾಡಿಗಳು ನಮ್ಮ ಇಲ್ಲಿ ಮುಂದೆ ನಿಂತಿರೋ ಗಾಡಿ ಇದೆಲ್ಲ ಪ್ರೀಮಿಯರ್ ಗಾಡಿಗಳು ನಿಂತಿರೋದು. ಸೊ ಆ ಕಡೆ ಬಂದ್ಬಿಟ್ಟು ಸೆಡಾನ್ ಇದು ನೋಡಿ, ಇದೆಲ್ಲ ಸೆಡಾನ್ ಗಾಡಿಗಳು. ಓಕೆನಾ. ಎಷ್ಟು ಕ್ಯೂ ಇದೆ ಅಂತ ಹೇಳಿದ್ರೆ ಯಾವುದು ಮೂವ್ಮೆಂಟ್ ಇಲ್ಲ. ಸುಮ್ಮನೆ ಟೋಕನ್ ಹೊಡೆದ್ಬಿಟ್ಟು ನೆನೆಸ್ಬಿಡ್ತಾನೆ ಇಲ್ಲಿ ಊಬರಲ್ಲ ಇವನು. ಇವಾಗ ಬಂದ್ಬಿಟ್ಟು ಟೈಮು 1:35. ಸೊ ನೋಡ್ತಾ ಇರ್ಬೋದು, ಇವಾಗ ಮೂವ್ಮೆಂಟ್ ಆಗ್ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಇನ್ನೊಂದು 3 ಗಾಡಿ ಇದೆ, 3ನೇ ಗಾಡಿ ನಂದು. ನೋಡೋಣ ಎಷ್ಟೊತ್ತು ಕೆಳಗೆ ಡ್ರಾಪ್ ಸಿಗುತ್ತೆ ಅಂತ. 2ನೇದು ಏರ್ಪೋರ್ಟಿಂದ ಕರ್ಕೊಂಬಂದೆ, ಡ್ರಾಪ್ ಆಯಿತು. ಟೈಮ್ ಬಂದ್ಬಿಟ್ಟು 2:37 ಆಯಿತಾ. ಏರ್ಪೋರ್ಟಿಂದ ಪಿಕ್ ಮಾಡಿದ್ದು ಬಂದ್ಬಿಟ್ಟು ನಾನು ಏರ್ಪೋರ್ಟಿಂದ ಕ್ಯೂ ಅಲ್ಲಿ ಕರೆಕ್ಟಾಗಿ 1 ಅವರ್ ಆಯಿತಾ. 12:45ಕ್ಕೆ ಕ್ಯೂಗೆ ಹೋದೆ. ನಂಗೆ ಡ್ಯೂಟಿ ಕೊಟ್ಟಿದ್ದು ಬಂದ್ಬಿಟ್ಟು ಎಷ್ಟು 1:40ಕ್ಕೆ ಕೊಟ್ಟ ಡ್ಯೂಟಿ. ಸೊ ಅಲ್ಲಿಂದ ಕರ್ಕೊಂಬಂಡು ಇಲ್ಲಿ ಉಳಿಮಾವು ಹತ್ರ ಕರ್ಕೊಂಬಂದು ಡ್ರಾಪ್ ಮಾಡಿದ್ದೀನಿ ಪ್ರೀಮಿಯರು. ಸೊ ಟೋಟಲ್ 48 ಕಿಲೋಮೀಟ್ರು. ನೋಡಿ ಈಗ ಕಂಪ್ಲೀಟ್ ಕೊಡ್ತೀನಿ ಎಷ್ಟು ಕೊಡ್ತಾನೆ ನೋಡೋಣ ರೀ. ಅಪ್ಡೇಟ್ ಆಗಿಲ್ಲ. ಟೋಟಲ್ ಕರೆಕ್ಟಾಗಿ 48 ಕಿಲೋಮೀಟ್ರ್ ಗೈಸ್ ಆಯಿತಾ. ನಮ್ಮ ಕೊಡೋ ರೇಟ್ ನೋಡಿ 862 ರೂಪಾಯಿ ಕೊಟ್ಟವನೆ. 48 ಕಿಲೋಮೀಟ್ರು ಟೋಟಲ್ ರನ್ನಿಂಗ್ ಬಂದ್ಬಿಟ್ಟು ಎಷ್ಟಾಯಿತು. ನಾನು ಫಸ್ಟ್ ಬಂದ್ಬಿಟ್ಟು ನಮ್ಮ ಹತ್ರ ಏರ್ಪೋರ್ಟ್ಗೆ ಹೋದೆ, ಅದು 400 ಚಿಲ್ಲರೆ. ಅದಾದಮೇಲಿಂದ ಏರ್ಪೋರ್ಟಿಂದ ಇದು ಇವಾಗ ಬಂದಿದ್ದು 862 ರೂಪಾಯಿ 7 ಟ್ರಿಪ್ಪಿಗೆ. ಸ್ನೇಹಿತರೆ, ಇನ್ನೊಂದು ಬುಕ್ಕಿಂಗ್ ಇವಾಗ 3:36 ಕೊಟ್ಟಿದ್ದಾನೆ. 900 ಮೀಟ್ರ್ ಇದೆ ಪಿಕಪ್ಪು. ಪ್ರೀಮಿಯರ್ ಡ್ಯೂಟಿ ಇಂದಿರಾನಗರ ಡ್ರಾಪು ಆಯಿತಾ. ಸೇಮು ಆಲಯದ ಏರ್ಪೋರ್ಟಿಂದ ಎಲ್ಲಿ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ, ಆಡ್ತಿದ್ದೆ. ಬಟ್ ಇಲ್ಲಿಂದ ಒಂದು ಕೊಟ್ಟಿದ್ದಾನೆ ಇಂದಿರಾನಗರ. ಹೋಗೋಣ ಬನ್ನಿ, ಪಿಕ್ ಮಾಡಿಕೊಂಡು ಇಂದಿರಾನಗರ ಡ್ರಾಪ್ ಮಾಡೋಣ. ಯಾಕೋ ಡ್ಯೂಟಿಗಳು ಕಡಿಮೆ ಅಂತ ಅನ್ನಿಸ್ತಿದ್ದಾವೆ, ನೋಡೋಣ. ಗೈಸ್, ಇದು 3ನೇದು ಡ್ರಾಪ್ ಆಯಿತು ಪ್ರೀಮಿಯರು ಇಂದಿರಾನಗರ. ಆನ್ಲೈನ್ ಪೇಮೆಂಟ್ ಮಾಡಿ. ಓಕೆ,
471 ರೂಪಾಯಿ ಕೊಟ್ಟಿದ್ದಾನೆ. ಕಿಲೋಮೀಟ್ರ್ ಬಂದ್ಬಿಟ್ಟು ಎಷ್ಟಿದು 18 ಕಿಲೋಮೀಟ್ರಿಗೆ 471 ರೂಪಾಯಿ ಪ್ರೀಮಿಯರು. ಎಲ್ಲ ಆ್ಯಪ್ ಆನ್ ಮಾಡ್ಕೊಳ್ಳೋಣ. ಟೈಮ್ ಬಂದ್ಬಿಟ್ಟು 4:15 ಆಗೋಯ್ತು. ಇವತ್ತು ಯಾಕೋ ಡಲ್ಲು ಗೈಸ್ ಅಂತ ಹೇಳ್ಕೊಳ್ಳೋ ಅಂಥ ಡ್ಯೂಟಿಗಳು ಏನೂ ಬೀಳ್ತಿಲ್ಲ. ಯಾಕೆ ರ್ಯಾಪಿಡು ನಮ್ಮ ಯಾತ್ರೆ. ಸೊ ಎಲ್ಲ ಆನ್ ಮಾಡ್ಕೊಳ್ಳೋಣ. ಯಾವುದೋ ಡ್ಯೂಟಿಗಳತ್ತ ಹೋಗೋದಷ್ಟೇ. ಫೋನು ನೈಟ್ ಹೊತ್ತು ನೋಡಿ ಈ ಫೋನ್ ಎಷ್ಟು ಬಿಸಿ ಆಗೈತೆ, ಫುಲ್ ಹ್ಯಾಂಗ್ ಆಗ್ತೈತೆ ಈ ಫೋನು. ಸೊ ಎಲ್ಲ ಆನ್ ಮಾಡ್ಕೊಂಡಿದ್ದೀನಿ ಗೈಸ್, ನಾನು ಅಪ್ಡೇಟ್ ಮಾಡ್ತೀನಿ. ಟೋಟಲ್ 3 ಬುಕ್ಕಿಂಗ್ ಆಗೈತೆ ಇಲ್ಲಿ ತನಕ. ಲೆಕ್ಕ ಹಾಕ್ಬಿಡೋಣ ಇವಾಗಲೇ. ಒಂದು ನಿಮಿಷ ಇವಾಗ ಡ್ರಾಪ್ ಮಾಡಿದ್ದು ಎಷ್ಟು ಅಮೌಂಟು? 471 ಪ್ಲಸ್ಸು ಆಗಲೇ 862 ರೂಪಾಯಿ ಅಲ್ವಾ? 862 ಏರ್ಪೋರ್ಟಿಂದ ಕರ್ಕೊಂಬಂದಿದ್ದು. ನಮ್ಮ ಯಾತ್ರೆಯಲ್ಲಿ ಫಸ್ಟ್ ಮಾಡಿದ್ದು 429, 1767 ರೂಪಾಯಿ. ಟೋಟಲ್ 1767 ರೂಪಾಯಿ ಆಗಿದೆ. ಡ್ರಾಪ್ ಮಾಡಿದೆ 610 ರೂಪಾಯಿ ಆಯಿತಾ. 5:40 ಪಿಕ್ ಮಾಡಿದ್ದು. ಈ ಒಂದು ಎಷ್ಟು 6:15 ಡ್ರಾಪ್ ಮಾಡಿದೆ. 610 ರೂಪಾಯಿ ಕೊಟ್ಟಿದ್ದಾನೆ. ಇವಾಗ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಇಲ್ಲಿ ತನಕ ಎಷ್ಟಾಗೈತೆ ಅಂತಂದರೆ ನೋಡಿ, ಕೌಂಟ್ ಮಾಡಿ ಇಟ್ಕೊಂಡಿದ್ದೀನಿ. 610 ರೂಪಾಯಿನೂ ಕೂಡ ಹಾಕ್ಕೊಂಡು 2377 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಟಿಫನ್ ಮಾಡ್ಕೊಂಡು ತಿರ್ಗಾ ಆನ್ ಮಾಡಿಕೊಂಡು ಅದತ್ರ ಒಂದು 1,000 ರೂಪಾಯಿ ಬ್ಯಾಲೆನ್ಸ್ ನಾವು ಅರ್ನಿಂಗ್ ಇದೆ ಇವಾಗ. 1-1.5 ಇಲ್ಲ, ಬಟ್ ಒಂದು 700 ರೂಪಾಯಿ 1000 ರೂಪಾಯಿ ಅಂದ್ಕೊಳ್ಳಿ. 1000 ರೂಪಾಯಿ ಮಾಡಿಕೊಂಡು ತಿರ್ಗಾ ಹೋಗ್ಬೇಕಾಗತ್ತೆ.